ಕ್ಯಾಬಿನ್ ಒಳಗೆ ವಾತಾವರಣ ಉದ್ವಿಗ್ನವಾಗಿತ್ತು. ಪೊಲೀಸರು ಮಿಲನಾಳನ್ನು ಅರೆಸ್ಟ್ ಮಾಡಲು ಕೈ ಹಾಕುತ್ತಿದ್ದಂತೆ ಅಭಯ್ ಕಠಿಣವಾಗಿ ಅಡ್ಡ ಬಂದು ನಿಂತಿದ್ದ. ಅಭಯ್ ಪೊಲೀಸರ ಕಡೆ ತಿರುಗಿ ತನ್ನ ಎಂದಿನ ರಗಡ್ ಶೈಲಿಯಲ್ಲಿ ಆರ್ಡರ್ ಮಾಡಿದ. ಅಭಯ್, ಇನ್ಸ್ಪೆಕ್ಟರ್, ಈ ಕಂಪನಿಯ MD ನಾನು. ಇಲ್ಲಿ ಯಾರಾದರೂ ಕಳ್ಳತನ ಮಾಡಿದ್ದಾರಾ ಇಲ್ವಾ ಅಂತ ಡಿಸೈಡ್ ಮಾಡೋಕೆ ನಾನಿದ್ದೀನಿ. ಇಲ್ಲಿ ಯಾವುದೇ ಕಳ್ಳತನ ನಡೆದಿಲ್ಲ. ಯಾವ ಫೈಲು ಕೂಡ ಲೀಕ್ ಆಗಿಲ್ಲ. ಸುಮ್ಮನೆ ಯಾರೋ ಕೊಟ್ಟ ಸುಳ್ಳು ಕಂಪ್ಲೇಂಟ್ ಹೇಳಿಕೊಂಡು ನನ್ನ ಆಫೀಸ್ ಟೈಮ್ ವೇಸ್ಟ್ ಮಾಡಬೇಡಿ. ದಯವಿಟ್ಟು ನೀವಿಲ್ಲಿಂದ ಹೊರಡಬಹುದು. ಅಭಯ್ನ ಆ ಖಡಕ್ ಮಾತುಗಳಿಗೆ ಪೊಲೀಸರು ಒಂದು ಕ್ಷಣ ಯೋಚಿಸಿ, ಸರಿ ಸರ್, ನೀವೇ ಕಂಪ್ಲೇಂಟ್ ಇಲ್ಲ ಅಂದಮೇಲೆ ನಾವಿಲ್ಲಿ ಇರೋದಿಲ್ಲ ಎಂದು ಹೊರಟು ಹೋದರು. ಅಭಯ್ ತನ್ನ ಕಣ್ಣುಗಳನ್ನು ತೀಕ್ಷ್ಣಗೊಳಿಸಿ ವೀಣಾಳನ್ನು ಕೆಕ್ಕರಿಸಿ ನೋಡಿದ. ಆ ನೋಟದಲ್ಲಿ ವೀಣಾಳಿಗೆ ತಾನು ಸೋತಿರುವುದು ಅರ್ಥವಾಯಿತು. ಅಭಯ್ ವೀಣಾಳಿಗೆ ತಣ್ಣನೆಯ ಧ್ವನಿಯಲ್ಲಿ, ವೀಣಕ್ಕ, ನೀನು ಕೂಡ ಇಲ್ಲಿಂದ ಹೋಗ್ಬಹುದು. ಇನ್ನೊಮ್ಮೆ ನನ್ನ ಕ್ಯಾಬಿನ್ ಒಳಗೆ ಇಂತಹ ಚೀಪ್ ಡ್ರಾಮಾಗಳನ್ನು ಮಾಡಿದರೆ ಚೇರ್ಮನ್ ಮಗ ಅಭಯ್ ಅನ್ನೋದನ್ನು ಮರೆತು ನಾನು ಏನು ಮಾಡ್ತೀನಂತ ನಿನಗೇ ಗೊತ್ತು. ವೀಣಾ ಹಲ್ಲು ಕಡಿಯುತ್ತಾ, ನೋಡ್ಕೊತೀನಿ ಅಭಯ್ ಎಂದು ಸಿಟ್ಟಿನಿಂದ ಹೊರಟು ಹೋದಳು. ಎಲ್ಲರೂ ಹೋದ ಮೇಲೆ ಮಿಲನಾ ತೀವ್ರ ಬೇಸರದಲ್ಲಿ ಮುಳುಗಿದ್ದಳು. ಅವಳಿಗೆ ತನ್ನ ಬದುಕಿನ ಕಷ್ಟ, ಈ ದಿನ ನಡೆದ ಅವಮಾನ ಎಲ್ಲವೂ ನೆನಪಾಗಿ ಕಣ್ಣೀರು ಬರುತ್ತಿತ್ತು. ನಾನೇಕೆ ಇಂತಹ ಪರಿಸ್ಥಿತಿಗೆ ಸಿಲುಕಿಕೊಂಡೆ? ಈ ಆಫೀಸ್ನಲ್ಲಿ ನನಗೆ ನೆಮ್ಮದಿಯೇ ಇಲ್ವಾ ಎಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದಳು. ಅವಳ ಆ ಬೇಸರವನ್ನು ನೋಡಿದ ಅಭಯ್ ತಕ್ಷಣ ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡು ತಾನೇನು ಅವಳಿಗೆ ಸಹಾಯ ಮಾಡಿಲ್ಲ, ಇಲ್ಲಿ ಏನೂ ನಡೆದಿಲ್ಲ ಎನ್ನುವಂತೆ ಆ್ಯಕ್ಟ್ ಮಾಡಿದ. ಅಭಯ್, ಮಿಸ್ ಮಿಲನಾ, ಸಾಕು, ಇನ್ಮೇಲೆ ಆ ವಿಷಯವನ್ನು ತಲೆಗೆ ಹಾಕಿಕೊಳ್ಳೋದು ಬಿಟ್ಟು ಹೊರಗಡೆ ಹೋಗಿ ಇರೋ ಕೆಲಸ ನೋಡಿ. ಇಲ್ಲಿ ಏನೂ ಆಗಿಲ್ಲ. ಸುಮ್ಮನೆ ಸೆಂಟಿಮೆಂಟ್ ಡ್ರಾಮಾ ಮಾಡಬೇಡಿ. ಹೋಗಿ ಹೋಗಿ ಎಂದು ದರ್ಪದಿಂದಲೇ ಆರ್ಡರ್ ಮಾಡಿ ಅವಳನ್ನು ಕಳಿಸಿದ. ಮಿಲನಾ ಅವನ ಅಹಂಕಾರದ ಮಾತಿಗೆ ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಕ್ಯಾಬಿನ್ನಿಂದ ಹೊರಬಂದಳು. ಮಿಲನಾ ಬೇಜಾರಿನಲ್ಲಿ ಬಂದು ತನ್ನ ಡೆಸ್ಕ್ ಮೇಲೆ ಕುಳಿತು ಕಂಪ್ಯೂಟರ್ ನೋಡುತ್ತಿದ್ದಳು. ಕಣ್ಣೀರು ಇನ್ನೂ ಒಣಗಿರಲಿಲ್ಲ. ಅಷ್ಟರಲ್ಲಿ ಅವಳ ಪಕ್ಕದ ಡೆಸ್ಕ್ನಿಂದ ಚಟಪಟ ಅಂತ ಒಂದು ಧ್ವನಿ ಕೇಳಿಸಿತು. ಆಕೆ ಬೇರೆ ಯಾರೂ ಅಲ್ಲ, ಅದೇ ಆಫೀಸ್ನಲ್ಲಿ ಕೆಲಸ ಮಾಡುವ ನೇತ್ರಾ ಎಂಬ ಹುಡುಗಿ. ತುಂಬ ತಮಾಷೆಯಾದ, ಹರಟೆ ಹೊಡೆಯುವ, ಓಪನ್ ಆಗಿ ಮಾತನಾಡುವ ಸ್ವಭಾವದ ಒಳ್ಳೆಯ ಹುಡುಗಿ. ಮಿಲನಾ ಆಫೀಸ್ಗೆ ಸೇರಿದ ದಿನವೇ ಮಾತನಾಡಿಸಬೇಕು ಅಂದುಕೊಂಡಿದ್ದವಳು, ಆದರೆ ಪರಿಸ್ಥಿತಿ ಸರಿ ಇಲ್ಲದಿದ್ದಕ್ಕೆ ಸುಮ್ಮನಾಗಿದ್ದಳು. ಇಂದು ಮಿಲನಾಳ ಬೇಸರ ನೋಡಲಾರದೆ ತಾನೇ ಮುಂದೆ ಬಂದು ಮಾತನಾಡಿಸಿದ್ದಳು. ನೇತ್ರಾ ಮಿಲನಾಳ ಹೆಗಲ ಮೇಲೆ ಕೈ ಹಾಕಿ, ಹೇ ಮಿಲನಾ, ಬಿಡು, ಯೋಚನೆ ಮಾಡಬೇಡ. ಆ ವೀಣಾ ಮೇಡಮ್ ಇದಾರಲ್ಲ, ಅವ್ರಿಗೇನೋ ತಲೆ ಕೆಟ್ಟಿದೆ ಬಿಡು. ದಿನ ಯಾರಾದರೂ ಒಬ್ಬರ ಮೇಲೆ ಹೀಗೆ ಕಿತಾಪತಿ ಮಾಡ್ತಾನೇ ಇರ್ತಾರೆ. ನಮ್ಮ MD, ಆ ಸೈಕೋ ಅಭಯ್ ಸರ್ ಇವತ್ತು ನಿನಗೆ ಸಪೋರ್ಟ್ ಮಾಡಿದ್ದೇ ದೊಡ್ಡ ಪವಾಡ ಗೊತ್ತಾ? ಮಿಲನಾ ನೇತ್ರಾಳ ಮುಖ ನೋಡಿದಳು. ನೇತ್ರಾಳ ಆ ಮುಗ್ಧ ಮುಖ ಮತ್ತು ಚಟಪಟ ಮಾತು ಅವಳಿಗೆ ಇಷ್ಟವಾಯಿತು. ನೇತ್ರಾ, ನನ್ನ ಹೆಸರು ನೇತ್ರಾ ಅಂತ. ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಸ್. ಇಲ್ಲಿ ಯಾರಿಗೂ ಹೆದರಬೇಡ. ಆ ವೀಣಾ ಮೇಡಮ್ ನಿನಗೆ ಫೈಲ್ ಕಳ್ಳ ಅಂದ್ರಲ್ಲ, ಆದರೆ ನಿನ್ನ ಮುಖ ನೋಡಿದರೆ ನನ್ನ ಕಣ್ಣಿಗೆ ನೀನು ಹೀರೋಯಿನ್ ಥರ ಕಾಣ್ತಿದ್ಯಾ. ಬಾರೆ, ಮೊದಲು ಕ್ಯಾಂಟೀನ್ಗೆ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ. ನಿನ್ನ ಬೇಜಾರೆಲ್ಲ ಹಾರಿ ಹೋಗುತ್ತೆ. ನೇತ್ರಾಳ ತಮಾಷೆಯ ಮಾತುಗಳಿಗೆ ಮಿಲನಾಳಿಗೆ ತನ್ನ ಎಲ್ಲ ಕಷ್ಟಗಳು, ಬೇಸರಗಳು ಕ್ಷಣಾರ್ಧದಲ್ಲಿ ಮರೆತು ಹೋದವು. ಅವಳ ತುಟಿಯಂಚಿನಲ್ಲಿ ಒಂದು ಸುಂದರವಾದ ನಗು ಮೂಡಿತು. ಕೊನೆಗೂ ಈ ನರಕದಂತಹ ಆಫೀಸ್ನಲ್ಲಿ ತನಗೂ ಒಬ್ಬ ಒಳ್ಳೆಯ ಗೆಳತಿ ಸಿಕ್ಕಳು ಎಂದು ಮಿಲನಾಳಿಗೆ ನೆಮ್ಮದಿಯಾಯಿತು. ನೇತ್ರಾ ಮತ್ತು ಮಿಲನಾ ಆಫೀಸ್ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿಯುತ್ತಾ ನಗುತ್ತಾ ಹರಟೆ ಹೊಡೆಯುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಸುಂದರವಾದ ವ್ಯಕ್ತಿ ಪ್ರವೇಶಿಸಿದ. ಅವನು ನೋಡಲು ಚಾಕ್ಲೇಟ್ ಹೀರೋ ತರಹ ಇದ್ದ. ಅವನ ಹೆಸರು ಸೂರಜ್. ಈ ಕಂಪನಿಯ ಜನರಲ್ ಮ್ಯಾನೇಜರ್. ಕಳೆದ 1 ವಾರದಿಂದ ತಾಯಿಯ ಆರೋಗ್ಯ ಸರಿ ಇಲ್ಲದ ಕಾರಣ ರಜೆಯಲ್ಲಿದ್ದ. ಸೂರಜ್ ಮಿಲನಾಳ ಬಗ್ಗೆ ನೇತ್ರಾ ಆಗಲೇ ಎಲ್ಲವನ್ನೂ ತಿಳಿಸಿದ್ದಳು. ಕ್ಯಾಂಟೀನ್ನಲ್ಲಿ ಅವರಿಬ್ಬರನ್ನು ನೋಡಿ ಸೂರಜ್ ನೇರವಾಗಿ ಅವರ ಬಳಿ ಬಂದ. ಸೂರಜ್ ಸಹಜ ನಗು ನಗುತ್ತಾ, ಹಾಯ್ ನೇತ್ರಾ, ಹೇಗೆ ನಡೀತಿದೆ ಕೆಲಸ? ಮತ್ತೆ ಇವರು ನಮ್ಮ ಕಂಪನಿಗೆ ಹೊಸದಾಗಿ ಬಂದಿರುವ ಆ ಬ್ರಿಲಿಯಂಟ್ ಹುಡುಗಿ ಮಿಲನಾ ಅಲ್ವಾ? ಮಿಲನಾ ನಗುಮುಖದಿಂದ, ಹಾಯ್ ಸರ್, ಹೌದು, ನಾನೇ ಮಿಲನಾ ಎಂದಳು. ಸೂರಜ್ನ ವಿನಯಶೀಲ ಮಾತು ಮತ್ತು ಕಣ್ಣಲ್ಲಿದ್ದ ಆ ಸಾಫ್ಟ್ನೆಸ್ ಮಿಲನಾಗೆ ಇಷ್ಟವಾಯಿತು. ಇದೆಲ್ಲವನ್ನು ತನ್ನ ಕ್ಯಾಬಿನ್ನಲ್ಲಿದ್ದ CCTV ಕ್ಯಾಮರಾದಲ್ಲಿ ಅಭಯ್ ನೋಡುತ್ತಿದ್ದ. ಮಿಲನಾ ಸೂರಜ್ ಜೊತೆ ನಗುನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಅವನಿಗೆ ಒಳಗೊಳಗೆ ಉರಿ ಶುರುವಾಯಿತು.
ನನ್ನ ಜೊತೆ ಮಾತ್ರ ಯಾವಾಗಲೂ ಸಿಟ್ಟಿನಿಂದನೇ ಇರ್ತಾಳೆ. ಈ ಸೂರಜ್ ಜೊತೆ ಅಷ್ಟೊಂದು ನಗುಮುಖನ ಎಂದುಕೊಂಡು ಅವಳನ್ನು ಕಾಡಲೇಬೇಕು ಎಂದು ಕ್ಯಾಂಟೀನ್ ಕಡೆಗೆ ಹೊರಟ. ಕ್ಯಾಂಟೀನ್ಗೆ ಎಂಟ್ರಿ ಕೊಟ್ಟ ಅಭಯನ್ನು ನೋಡಿ ಎಲ್ಲರೂ ಶಾಕ್. ಯಾವತ್ತೂ ಕ್ಯಾಂಟೀನ್ ಕಡೆ ಸುಳಿಯದ ಅಭಯ್ ಇವತ್ತು ಬಂದಿದ್ದಾನಲ್ಲ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ನೇರವಾಗಿ ಬಂದು ಮಿಲನ, ಸೂರಜ್ ಮತ್ತು ನೇತ್ರ ಕೂತಿದ್ದ ಟೇಬಲ್ ಬಳಿ ನಿಂತ. ಅಭಯ್ ಗತ್ತಿನಿಂದ, ಹಾಯ್ ಗೈಸ್, ಏನಿದು ಸಿಕ್ಕಾಪಟ್ಟೆ ಸೀರಿಯಸ್ ಡಿಸ್ಕಷನ್, ನಾನು ಸೇರಿಕೊಳ್ಬೋದಾ ಎಂದು ಕೇಳುತ್ತಲೇ ಯಾರ ಅನುಮತಿಯೂ ಇಲ್ಲದೆ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತ. ನೇತ್ರ ಗಾಬರಿಯಾಗಿ, ಸಾರ್ ನೀವು ಎಂದು ಎದ್ದು ನಿಲ್ಲಲು ಹೋದಳು. ಅಭಯ್, ಹೇ ನೇತ್ರ, ಕೂತ್ಕೋ ಎಂದು ಆಜ್ಞಾಪಿಸಿ ಕ್ಯಾಂಟೀನ್ ಹುಡುಗನಿಗೆ ಒಂದು ಕಾಫಿ ತಗೊಂಡ್ ಬಾ ಎಂದ. ಅಭಯ್, ಸೂರಜ್, ಅಮ್ಮನಿಗೆ ಈಗ ಹೇಗಿದೆ? ಇವತ್ತು ನಿನ್ನ ಮುಖದಲ್ಲಿ ಹೊಸದೊಂದು ಖುಷಿ ಕಾಣಿಸ್ತಿದೆ ಎಂದ ಅಭಯ್ ಕಣ್ಣು ಮಿಟುಕಿಸುತ್ತಾ. ಸೂರಜ್ ಮಿಲನನನ್ನು ಮೆಚ್ಚುಗೆಯಿಂದ ನೋಡುತ್ತಾ, ಹೌದು ಸರ್, ದೇವತೆ ಕಣ್ಣು ಬಿಟ್ಟಿದ್ದಾರೆ, ಅಮ್ಮ ಈಗ ಚೇತರಿಸಿಕೊಂಡಿದ್ದಾರೆ. ಅಭಯ್ ಒಳಗೊಳಗೆ, ಅಯ್ಯೋ ತಗಡು ತಂದು ನನ್ನ ಹುಡುಗಿ ಮೇಲೆ ಕಣ್ಣಾಕ್ತಿದ್ಯಾ ಎಂದು ಬೈದುಕೊಂಡನು. ಆದರೆ ಇನ್ನೊಂದು ಮನಸ್ಸು, ಅವಳು ನಿನ್ನ ಹುಡುಗಿ ಯಾವಾಗಾದ್ಲು? ಅವಳು ನಿನ್ನ ಶತ್ರು ಅಷ್ಟೇ ಎಂದು ಎಚ್ಚರಿಸುತ್ತಿತ್ತು. ಅಭಯ್ ಸೂರಜ್ಗೆ ತೊಂದರೆ ಕೊಡಬೇಕು ಎಂದು ಹೋದವನು ಸೂರಜ್ ವ್ಯಕ್ತಿತ್ವವನ್ನು ನೋಡಿ ಸುಮ್ಮನಾದ. ಆದರೆ ಮಿಲನಾಳ ಕಡೆ ನೋಡಿದಾಗ ಅವಳ ಕಣ್ಣಲ್ಲಿ ಒಂದು ರೀತಿಯ ಗೌರವ ಸೂರಜ್ ಬಗ್ಗೆ ಕಾಣಿಸುತ್ತಿತ್ತು. ಅದು ಅಭಯ್ಗೆ ಇಷ್ಟವಾಗಲಿಲ್ಲ. ಅಭಯ್ಗೆ ಮಿಲನಾಳ ಮೇಲೆ ಅಸೂಯೆಯೋ ಅಥವಾ ಪ್ರೀತಿಯೋ. ಸಂಜೆಯಾಗುತ್ತಿದ್ದಂತೆ ಆಫೀಸ್ ಕೆಲಸ ಮುಗಿಸಿ ಮಿಲನ ನೇರವಾಗಿ ಅಭಯ್ ಮನೆಯ ಗೆಸ್ಟ್ ಹೌಸ್ಗೆ ಬಂದು ತಲುಪಿದಳು. ಆಫೀಸ್ನ ಗದ್ದಲ, ವೀಣಾಳ ಕುತಂತ್ರ, ಅಭಯ್ನ ದರ್ಪ ಮತ್ತು ಸೂರಜ್ನ ಅನಿರೀಕ್ಷಿತ ಪರಿಚಯ ಇವೆಲ್ಲದರಿಂದ ಅವಳ ಮನಸ್ಸು ಮತ್ತು ಮೈ ಎರಡು ತೀವ್ರವಾಗಿ ಸುಸ್ತಾಗಿದ್ದವು. ಗೆಸ್ಟ್ ಹೌಸ್ ಮುಂಭಾಗದ ಹಚ್ಚ ಹಸಿರಿನ ಗಾರ್ಡನ್ನಲ್ಲಿ ಅಭಯ್ ತಾಯಿ ವನಜಾಕ್ಷಿಯವರು ಆರಾಮಾಗಿ ಕುಳಿತಿದ್ದರು. ಆಫೀಸ್ ಬಟ್ಟೆಯಲ್ಲೇ ಸುಸ್ತಾಗಿ ನಡೆದು ಬರುತ್ತಿದ್ದ ಮಿಲನಾಳನ್ನು ಕಂಡ ತಕ್ಷಣ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ವನಜಾಕ್ಷಿ, ಹೇ ಪುಟ್ಟಿ, ಮಿಲನ ಬಾಯಿಲಿ, ಹೀಗೆ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ. ಮಿಲನ ವಿನಯದಿಂದ ನಡೆದು ಬಂದು ಅವರ ಪಕ್ಕದ ಕುರ್ಚಿಯಲ್ಲಿ ಕುಳಿತಳು. ವನಜಾಕ್ಷಿಯವರು ಅವಳ ಒಣಗಿದ ಮುಖವನ್ನು ನೋಡಿ ಕಾಳಜಿಯಿಂದ ಕೇಳಿದರು, ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಿದೆಯಲ್ಲಮ್ಮ, ಆಫೀಸ್ನಲ್ಲಿ ಅಷ್ಟೊಂದು ಕೆಲಸ ಕೊಡ್ತಾರಾ ನಿನಗೆ? ಮಿಲನ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ, ಅಯ್ಯೋ ಕೆಲಸದ್ದೇನು ಬೇಜಾರಿಲ್ಲ ಅಮ್ಮ, ಆದರೆ ಆಫೀಸ್ ಮುಗಿದ್ಮೇಲೆ ಎರಡೆರಡು ಬಸ್ ಹತ್ತಿ ಆ ರಶ್ನಲ್ಲಿ ಜನಗಳ ಮಧ್ಯೆ ಸಿಕ್ಕಾಕಿಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಜೀವ ಸಾಕಾಗೋಗುತ್ತೆ. ಅವಳು ಆಫೀಸ್ನಿಂದ ಬಸ್ಸಿಗೆ ಹೋಗಿದ್ದನ್ನು ಕೇಳಿ ವನಜಾಕ್ಷಿಯವರು ಆಶ್ಚರ್ಯಪಟ್ಟರು. ವನಜಾಕ್ಷಿ, ಅಯ್ಯೋ ನಮ್ಮ ಅಭಯ್ ಜೊತೆ ಒಂದೇ ಕಾರ್ನಲ್ಲಿ ಬರೋದು ಅಲ್ವಾ ನೀನು? ಬೆಳಿಗ್ಗೆ ಅವನೇ ಕರ್ಕೊಂಡೋಗಿದ್ದ ಅಲ್ವಾ, ಬಸ್ಸಲ್ಲಿ ಯಾಕೆ ಬಂದೆ ಮಗಳೇ? ಮಿಲನ ತಕ್ಷಣ ನಾಲಿಗೆ ಕಚ್ಚಿಕೊಂಡಳು. ಬೆಳಿಗ್ಗೆ ಕಾರಿನಲ್ಲಿ ಬಂದಿದ್ದಕ್ಕೆ ಆಫೀಸ್ ಗೇಟ್ನಲ್ಲೇ ವೀಣಾ ಆಡಿದ ಮಾತುಗಳ ಅವಳ ಕಿವಿಯಲ್ಲಿ ಮೊಳಗಿದ್ದವು. ಮಿಲನ, ಅಮ್ಮ ಅದೇಗಾಗುತ್ತೇಳಿ, ಅವರು ನಮ್ಮ ಕಂಪನಿಯ ಬಾಸ್, ಅವರ ಜೊತೆ ನಾನೇಗೆ ದಿನ ಬರೋಕ್ಕಾಗುತ್ತೆ? ಅವರು ಬೇಕಾದಾಗ ಹೋಗ್ತಾರೆ, ಬರಬೇಕಾದಾಗ ಬರ್ತಾರೆ. ಅವರ ಪಕ್ಕ ಕೂತು ಬರೋಕ್ಕೆ ನನಗೂ ಮುಜುಗರ ಆಗುತ್ತೆ ಅಮ್ಮ, ಬೇಡ. ವನಜಾಕ್ಷಿಯವರು ಅವಳ ಸ್ವಾಭಿಮಾನ ಮತ್ತು ಮುಗ್ಧತೆಯನ್ನು ನೋಡಿ ಮನಸ್ಸಿನಲ್ಲೇ ಮೆಚ್ಚಿಕೊಂಡರು. ಹೋಗಲಿ ಬಿಡು ಮಗಳೇ, ನಿನ್ನಿಷ್ಟ ಎಂದು ನಗುತ್ತಾ ಅವಳ ಬೆನ್ನು ಸವರಿದರು. ವನಜಾಕ್ಷಿ, ಸರಿ, ಈಗ ಸುಮ್ಮನೆ ಯೋಚನೆ ಮಾಡಬೇಡ, ಮೊದಲು ಒಳಗೆ ಹೋಗಿ ಫ್ರೆಶ್ ಆಗಿ ಬಾ. ಇವತ್ತು ನಾನು ಅಡುಗೆ ಮನೆಯಲ್ಲಿ ಒಂದು ಹೊಸ ರೀತಿಯ ರೆಸಿಪಿ ಟ್ರೈ ಮಾಡಿದ್ದೀನಿ, ನೀನು ಬಂದು ಟೇಸ್ಟ್ ಮಾಡಬೇಕು, ಆಯಿತಾ? ಮಿಲನಾಗೆ ನೆನ್ನೆ ರಾತ್ರಿ ಡೈನಿಂಗ್ ಟೇಬಲ್ನಲ್ಲಿ ಅಭಯ್ ತನ್ನ ಕಾಲಿನಿಂದ ಮಾಡಿದ ತುಂಟಾಟ ನೆನಪಿಗೆ ಬಂತು. ಇವತ್ತು ರಾತ್ರಿ ಮತ್ತೆ ಮನೆಗೆ ಹೋದರೆ ಅಭಯ್ ತನ್ನ ತರಲೆ ಆಟವನ್ನು ಮುಂದುವರಿಸಬಹುದು ಎಂಬ ಮುಂಜಾಗ್ರತೆ ಅವಳಲ್ಲಿ ಜಾಗೃತವಾಯಿತು. ಮಿಲನ ಹಿಂಜರಿಯುತ್ತಾ, ಅದು ಬೇಡ ಅಮ್ಮ, ನಾನು ಗೆಸ್ಟ್ ಹೌಸ್ನಲ್ಲೇ ಏನಾದರೂ ಮಾಡ್ಕೊತೀನಿ, ಅಲ್ಲಿಗೆ ಬರೋದು ಬೇಡ ಅನಿಸುತ್ತೆ. ವನಜಾಕ್ಷಿಯವರು ಅವಳ ಮಾತನ್ನು ಕೇಳಿಸಿಕೊಳ್ಳದೆ ಪ್ರೀತಿಯಿಂದ ಗದರಿಸುತ್ತಾ ಎದ್ದು ನಿಂತರು.
ವನಜಾಕ್ಷಿ: ಏ ಬಾ ಪುಟ್ಟಿ, ನಾನೇ ಕರೆದ ಮೇಲೆ ಇಲ್ಲ ಅನ್ಬಾರ್ದು, ಬೇಗ ಫ್ರೆಶ್ ಆಗಿ ಒಳಗೆ ಬಾ ಎಂದು ಹೇಳುತ್ತಾ ನಗುತ್ತಲೇ ಮುಖ್ಯ ಮನೆಯ ಕಡೆಗೆ ಹೆಜ್ಜೆ ಹಾಕಿದರು. ಮಿಲನಾ ಅಲ್ಲಿಯೇ ನಿಂತು ವನಜಾಕ್ಷಿಯವರು ಹೋಗುವುದನ್ನೇ ನೋಡುತ್ತಿದ್ದಳು. ಅವರ ಪ್ರೀತಿಯನ್ನು ನಿರಾಕರಿಸಲು ಅವಳಿಗೆ ಮನಸ್ಸಿರಲಿಲ್ಲ. ಆದರೆ ಇವತ್ತು ರಾತ್ರಿ ಡೈನಿಂಗ್ ಹಾಲ್ನಲ್ಲಿ ಯಾವ ಹೊಸ ನಾಟಕ ಕಾದಿದೆಯೋ ಎಂಬ ಆತಂಕ ಅವಳನ್ನು ಕಾಡತೊಡಗಿತು. ಮಿಲನಾ ಫ್ರೆಶ್ ಆಗಲು ಹೋದ ತಕ್ಷಣವೇ ಅಭಯ್ ಕೂಡ ಆಫೀಸ್ ಮುಗಿಸಿ ನೇರವಾಗಿ ಮನೆಗೆ ಬಂದಿದ್ದ. ಆಫೀಸ್ನಲ್ಲಿ ಸೂರಜ್ ಜೊತೆ ಮಿಲನಾ ನಗುತ್ತಾ ಮಾತನಾಡಿದ್ದ ದೃಶ್ಯ ಅವನ ಕಣ್ಣ ಮುಂದೆಯೇ ಸುಳಿದಾಡುತ್ತಿತ್ತು. ಕೋಪದಲ್ಲಿ ಕೋಟು ಬಿಚ್ಚಿ ಎಸೆಯುತ್ತಿದ್ದವನಿಗೆ ಅಮ್ಮ ವನಜಾಕ್ಷಿ ಬಂದು, ಇವತ್ತು ರಾತ್ರಿ ಮಿಲನಾ ನಮ್ಮ ಜೊತೆಗೆ ಊಟಕ್ಕೆ ಬರ್ತಿದ್ದಾಳೆ, ಹೊಸ ರೆಸಿಪಿ ಮಾಡಿದ್ದೀನಿ, ಬರೋಕ್ಕೆ ಹೇಳಿದೆ ಎಂದು ಹೇಳಿದಾಗ ಅಭಯ್ ಮುಖದಲ್ಲಿ ಒಂದು ಕುಟಿಲ ಗೆಲುವಿನ ನಗು ಮೂಡಿತು. ಓಹೋ, ಆಫೀಸ್ನಲ್ಲಿ ನನ್ನ ಕೈಗೆ ಸಿಗದವಳು ಈಗ ತಾನಾಗಿಯೇ ನನ್ನ ಸಾಮ್ರಾಜ್ಯಕ್ಕೆ ಬರ್ತಿದ್ದಾಳಾ? ಇವತ್ತು ಇವಳ ಸೂರಜ್ ಪುರಾಣಕ್ಕೆ ಬ್ರೇಕ್ ಹಾಕ್ತೀನಿ ಎಂದುಕೊಂಡ. ರಾತ್ರಿ 9 ಗಂಟೆ. ಡೈನಿಂಗ್ ಹಾಲ್ನಲ್ಲಿ ವನಜಾಕ್ಷಿಯವರು ಮಾಡಿದ ಹೊಸ ರೆಸಿಪಿಯ ಸುವಾಸನೆ ಹರಡಿತ್ತು. ಮಿಲನಾ ಒಂದು ಸರಳವಾದ ಚೂಡಿದಾರ್ ಧರಿಸಿ ಬಂದು ವನಜಾಕ್ಷಿಯವರ ಪಕ್ಕದಲ್ಲಿ ಕುಳಿತಳು. ಅಂದರೆ ಮಿಲನಾಳ ಬಲಗಡೆ ವನಜಾಕ್ಷಿಯವರು ಇದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಭಯ್ ಎದುರುಗಡೆ ಕುಳಿತುಕೊಳ್ಳುವ ಬದಲು ನೇರವಾಗಿ ಬಂದು ಮಿಲನಾಳ ಎಡಗಡೆ ಖಾಲಿ ಇದ್ದ ಕುರ್ಚಿಯಲ್ಲಿ ಬಂದು ಕುಳಿತ. ಮಿಲನಾಗೆ ಒಮ್ಮೆಗೆ ಮೈ ನಡುಗಿದಂತಾಯಿತು. ನಿನ್ನೆ ರಾತ್ರಿ ತಾನು ಮಾಡಿದ ಶಾಸ್ತಿಯ ನಂತರವೂ ಈ ಮನುಷ್ಯ ಇಷ್ಟೊಂದು ಧೈರ್ಯವಾಗಿ ತನ್ನ ಪಕ್ಕದಲ್ಲಿ ಬಂದು ಕುಳಿತಿದ್ದಾನಲ್ಲ ಎಂದು ಅವಳು ಗಾಬರಿಯಿಂದ ಅವನತ್ತ ನೋಡಿದಳು. ಅಭಯ್ ಮುಖದಲ್ಲಿ ಅದೇ ರಗಡ್ ಲುಕ್ ಮತ್ತು ಕಣ್ಣಲ್ಲಿ ಒಂದು ಸಣ್ಣ ತುಂಟತನ ಇತ್ತು. ಊಟ ಶುರುವಾಯಿತು. ವನಜಾಕ್ಷಿಯವರು ಪ್ರೀತಿಯಿಂದ ಮಿಲನಾಳ ತಟ್ಟೆಗೆ ಹೊಸ ಅಡುಗೆಯನ್ನು ಬಡಿಸುತ್ತಿದ್ದರು. ಆದರೆ ಅಭಯ್ ಮಾತ್ರ ತಟ್ಟೆಯ ಕೆಳಗಿನಿಂದ ಎಲ್ಲರಿಗೂ ಕಾಣದಂತೆ ಮಿಲನಾಳ ಎಡಗೈಯನ್ನು ತನ್ನ ಬಲಗೈಯಿಂದ ಬಿಗಿಯಾಗಿ ಹಿಡಿದುಕೊಂಡ. ಮಿಲನಾಳ ಕೈಯಲ್ಲಿದ್ದ ತುತ್ತು ಹಾಗೇ ನಿಂತಿತ್ತು. ಅವಳು ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅಭಯ್ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದನೇ ಹೊರತು ಬಿಡಲಿಲ್ಲ. ಆಫೀಸ್ನಲ್ಲಿ ಸೂರಜ್ ಜೊತೆ ಅವಳು ನಗುತ್ತಾ ಮಾತನಾಡಿದ್ದಕ್ಕೆ ಈ ಪಕ್ಕದಲ್ಲಿ ಕುಳಿತುಕೊಳ್ಳುವ ಸನಿಹದ ಆಟವೇ ಅವನ ಉತ್ತರವಾಗಿತ್ತು. ಅಭಯ್ ಯಾವುದೂ ತಿಳಿಯದವನಂತೆ ಚಪಾತಿ ತಿನ್ನುತ್ತಾ ಅಮ್ಮನ ಕಡೆ ನೋಡಿ, ಅಮ್ಮ, ಇವತ್ತು ಅಡುಗೆ ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಪಕ್ಕದಲ್ಲಿ ಕೂತಿರೋ ಮಿಸ್ ಮಿಲನಾ ಇವತ್ತು ಆಫೀಸ್ನಲ್ಲಿ ಸಖತ್ ಬ್ಯುಸಿ ಇದ್ದ ಆಗಿದ್ರು. ಹೊಸ ಜನರಲ್ ಮ್ಯಾನೇಜರ್ ಸೂರಜ್ ಬಂದಿದ್ದಾರೆ ಅಲ್ವಾ, ಅವರ ಹತ್ತಿರ ಕಂಪನಿ ಕೆಲಸಗಳನ್ನೆಲ್ಲ ತುಂಬ ಇಂಟ್ರೆಸ್ಟ್ ಇಟ್ಟು ತಿಳ್ಕೋತಿದ್ರು. ಅವನ ಮಾತು ಕೇಳಿ ವನಜಾಕ್ಷಿ ಅವರು ತಕ್ಷಣ ನಗುತ್ತಾ, ಅಭಯ್, ಊಟ ಮಾಡುವಾಗ ಆಫೀಸ್ ಮಾತು ಯಾಕೆ? ಅವಳು ಹೊಸ ಹುಡುಗಿ, ಸೂರಜ್ ಕೂಡ ತುಂಬ ಒಳ್ಳೆಯ ಕರಾವಳಿ ಹುಡುಗ, ಎಲ್ಲರ ಜೊತೆ ಹೊಂದ್ಕೋಬೇಕಲ್ವಾ ಎಂದರು. ವೀಣಾ ಮಧ್ಯ ಪ್ರವೇಶಿಸಿ ಉಳಿ ಹಿಂಡುತ್ತಾ, ಅತ್ತೆ, ಆ ಸೂರಜ್ ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋನು. ಇವತ್ತು ಇವರಿಬ್ಬರು ಕ್ಯಾಂಟೀನಲ್ಲಿ ಕೂತು ಹರಟೆ ಹೊಡಿತಾ ಇದ್ರು. ಇಂಥವ್ರನ್ನೆಲ್ಲ ಆಫೀಸ್ನಲ್ಲಿ ಜಾಸ್ತಿ ತಲೆಗೆ ಹತ್ತಿಸಿಕೊಳ್ಳಬಾರದು ಅಭಯ್. ವೀಣಾ ಆಡಿದ ಮಾತು ಕೇಳಿ ಮಿಲನಾಗೆ ತಡೆಯಲಾಗಲಿಲ್ಲ. ಅವಳ ಎಡಗೈಯನ್ನು ಅಭಯ್ ಇನ್ನೂ ಹಿಡಿದೇ ಇದ್ದ. ಆದರೂ ಅವಳು ಧೈರ್ಯವಾಗಿ ವೀಣಾಳ ಕಣ್ಣಿಗೆ ಕಣ್ಣಿಟ್ಟು ಉತ್ತರಿಸಿದಳು. ಮಿಲನಾ ಖಡಕ್ ಆಗಿ, ಮೇಡಮ್, ಒಬ್ಬರ ಯೋಗ್ಯತೆಯನ್ನು ಅವರ ಕ್ಲಾಸ್ ನೋಡಿ ಅಳೆಯಬೇಡಿ. ಸೂರಜ್ ಸರ್ ತುಂಬ ಒಳ್ಳೆಯವರು, ಸಂಸ್ಕಾರ ಇರೋರು. ಎದುರು ಇರುವವರನ್ನು ಹೇಗೆ ಗೌರವಿಸಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಮಿಲನಾ ಎಲ್ಲರ ಎದುರು ಸೂರಜ್ನನ್ನು ಸಪೋರ್ಟ್ ಮಾಡಿ ಮಾತನಾಡುತ್ತಿದ್ದಂತೆ ಅಭಯ್ನ ಮುಖದಲ್ಲಿ ನಗು ಮಾಯವಾಗಿ ಸಿಟ್ಟು ನೆತ್ತಿಗೇರಿತು. ಅಭಯ್ ತಟ್ಟೆಯ ಕೆಳಗಿನಿಂದ ಮಿಲನಾಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರಿಂದ ಅವಳಿಗೆ ಊಟ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ಅಭಯ್ ಮಾತ್ರ ಏನೂ ತಿಳಿಯದವನಂತೆ ತನ್ನ ಬಲಗೈ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದ್ದ. ಅವನ ಕಣ್ಣುಗಳಲ್ಲಿ ಸೂರಜ್ನ ಮೇಲಿದ್ದ ಸಿಟ್ಟು ಮತ್ತು ಮಿಲನಾಳನ್ನು ಕಾಡುವ ಹಠ ಎರಡೂ ಎದ್ದು ಕಾಣುತ್ತಿತ್ತು. ವೀಣಾ ಆಡಿದ ಚುಚ್ಚು ಮಾತುಗಳಿಗೆ ಮಿಲನಾ ಕೊಟ್ಟ ಖಡಕ್ ಉತ್ತರವನ್ನು ಕೇಳಿ ವನಜಾಕ್ಷಿಯವರು ಮೆಲ್ಲಗೆ ನಕ್ಕರು. ಅವರಿಗೆ ಮಿಲನಾಳ ಈ ನೇರ ನಡೆನುಡಿ ತುಂಬ ಇಷ್ಟವಾಯಿತು. ವನಜಾಕ್ಷಿ ವೀಣಾಳ ಕಡೆ ನೋಡಿ, ನೋಡು ವೀಣಾ, ಮಿಲನಾ ಹೇಳ್ತಿರೋದು ನಿಜ. ಮನುಷ್ಯನಿಗೆ ದುಡ್ಡಿಗಿಂತ ಗುಣ ಮುಖ್ಯ. ಸೂರಜ್ ಒಳ್ಳೆಯ ಹುಡುಗ ಅಂತ ನನಗೂ ಗೊತ್ತು. ನೀನು ಸುಮ್ಮನೆ ಎಲ್ಲರನ್ನೂ ಅನುಮಾನದಿಂದ ನೋಡಬೇಡ.
ಅಮ್ಮ ಮಿಲನಾಳ ಪರವಾಗಿ ಮಾತನಾಡಿದ್ದನ್ನು ಕೇಳಿ ಅಭಯ್ಗೆ ಒಳಗೊಳಗೆ ಇನ್ನೂ ಉರಿ ಜಾಸ್ತಿ ಆಯಿತು. ಅವನು ಮಿಲನಾಳ ಮುಖಕ್ಕೆ ಮುಖವಿಟ್ಟು ನೋಡುತ್ತಾ ಅವಳ ಕೈಯನ್ನು ಇನ್ನಷ್ಟು ಜೋರಾಗಿ ಒತ್ತಿದ. ಮಿಲನಾಳಿಗೆ ನೋವಿನಿಂದ ಕಣ್ಣೀರು ನೀರು ಬರುವಂತಾಯಿತು. ಆದರೂ ಅವಳು ಅವನ ಮುಂದೆ ಸೋಲಬಾರದೆಂದು ಹಲ್ಲು ಕಚ್ಚಿ ತಡೆದುಕೊಂಡಳು. ಅಭಯ್ ಚಪಾತಿಯನ್ನು ತಟ್ಟೆಗೆ ಎಸೆದು ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ಎದ್ದು ನಿಂತನು. ಅವನ ಈ ಸಡನ್ ಆವೇಶಕ್ಕೆ ಡೈನಿಂಗ್ ಹಾಲ್ ಒಮ್ಮೆಗೆ ಸೈಲೆಂಟ್ ಆಯಿತು. ಅಭಯ್ ಮಿಲನಾಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ರಗಡ್ ದನಿಯಲ್ಲಿ, ನಮ್ಮ ಆಫೀಸ್ ಜನರಲ್ ಮ್ಯಾನೇಜರ್ ಬಗ್ಗೆ ಇಲ್ಲಿ ತುಂಬ ದೊಡ್ಡ ಸರ್ಟಿಫಿಕೇಟ್ ಸಿಗ್ತಿದೆ ಅನಿಸುತ್ತೆ. ಆಫೀಸ್ ಕೆಲಸ ಬಿಟ್ಟು ಯಾರ ಜೊತೆಯೋ ಹರಟೆ ಹೊಡೆಯೋದನ್ನು ನಾನು ಸಹಿಸಲ್ಲ. ನಾಳೆ ಆಫೀಸ್ನಲ್ಲಿ ಯಾರ ಯೋಗ್ಯತೆ ಏನು, ಯಾರ ಸಂಸ್ಕಾರ ಏನು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಮಿಸ್ ಮಿಲನಾ, ನಾಳೆ ಬೆಳಗ್ಗೆ ನಿನ್ನ ಆಫೀಸ್ ಲೈಫ್ ಹೇಗಿರುತ್ತೆ ಅಂತ ನೀನೇ ನೋಡು. ಅಷ್ಟು ಹೇಳಿ ಅಭಯ್ ತನ್ನ ಎಂದಿನ ಗತ್ತಿನಿಂದ ತನ್ನ ರೂಮಿನ ಕಡೆ ಹೆಜ್ಜೆ ಹಾಕಿದ್ದ. ವನಜಾಕ್ಷಿ ಅವರು ದಂಗಾಗಿ, ಅಭಯ್ ಊಟ ಮುಗಿಸಿ ಹೋಗು ಎಂದು ಕೂಗಿದರು. ಅವನು ಕೇಳಿಸಿಕೊಳ್ಳಲಿಲ್ಲ. ಅಭಯ್ ಹೋದ ತಕ್ಷಣ ಮಿಲನಾ ನಿಟ್ಟುಸಿರು ಬಿಟ್ಟಳು. ಅವಳು ತನ್ನ ಕೆಂಪಗಾಗಿದ್ದ ಎಡಗೈಯನ್ನು ಮೆಲ್ಲಗೆ ಸವರುತ್ತಾ ಅವನ ಕುರ್ಚಿ ಖಾಲಿ ಬಿದ್ದ ಜಾಗವನ್ನೇ ಕೋಪದಿಂದ ನೋಡಿದಳು. ಮಿಲನಾ ಮನಸ್ಸಿನಲ್ಲಿ, ಈ ಮನುಷ್ಯನಿಗೆ ಎಷ್ಟು ಅಹಂಕಾರ! ಎಲ್ಲರೆದುರು ನನ್ನ ಪಕ್ಕದಲ್ಲೇ ಕೂತು ಕೈ ಹಿಡಿದು ನೋಯಿಸಿ ಇಷ್ಟೆಲ್ಲ ದರ್ಪ ತೋರಿಸ್ತಾನಲ್ಲ. ನಾಳೆ ಆಫೀಸ್ನಲ್ಲಿ ಏನು ಮಾಡ್ತೀನಿ ಅಂತ ಬೆದರಿಸುತ್ತಿದ್ದಾನೆ. ಮಾಡಲಿ, ನಾನು ನೋಡ್ತೀನಿ ಈ ಅಹಂಕಾರಿ ಬಾಸ್ ನನ್ನನ್ನು ಹೇಗೆ ತಡೆಯುತ್ತಾನೆ ಅಂತ. ಅವನ ಈ ದರ್ಪಕ್ಕೆ ನಾನು ಹೆದರಲ್ಲ. ವನಜಾಕ್ಷಿಯವರು ಮಿಲನಾಳ ಮುಖ ನೋಡಿ, ಬೇಜಾರು ಮಾಡ್ಕೋಬೇಡ ಪುಟ್ಟಿ, ಅವನಿಗೆ ಆಫೀಸ್ ಟೆನ್ಷನ್ ಜಾಸ್ತಿ, ಅದಕ್ಕೆ ಹಾಗೆ ಆಡ್ತಾನೆ. ನೀನು ಊಟ ಮಾಡು ಎಂದು ಸಮಾಧಾನ ಮಾಡಿದರು. ಆದರೆ ಮಿಲನಾಗೆ ಆ ಊಟ ಗಂಟಲಿನಿಂದ ಕೆಳಗೆ ಇಳಿಯುತ್ತಿರಲಿಲ್ಲ. ನಾಳೆ ಆಫೀಸ್ನಲ್ಲಿ ಈ ಸೈಕೋ ಬಾಸ್ ತನ್ನ ಮೇಲೆ ಯಾವ ರೀತಿ ಸೇಡು ತೀರಿಸಿಕೊಳ್ಳುತ್ತಾನೆ ಎಂಬ ಆಲೋಚನೆ ಅವಳ ತಲೆಯಲ್ಲಿ ಓಡಲಾರಂಭಿಸಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.